They are the charming gardeners who make our souls blossom. With immense pleasure and due respect, we cordially welcome our Honorable President of the program, Shri H.R. Ashok Reddy Sir, President Shri Someshwara Vidyalaya. I welcome you, sir. Leadership is not about position, but about guidance and inspiration. With this noble thought, I extend a warm welcome to our respected Secretary of our institution, Shri K.M. Suresh Sir, who is always behind us to build the team. I heartily welcome you, sir. Now, it's my pleasure to welcome our beloved principals of both of our institution, Srimati Prabhavati ma'am and Srimati Veena ma'am, and I also welcome Academic Director of our institution, Shri Parameshwarappa sir, our respected school administrator, Shri Harish Babu sir, and I also welcome our respected HODs, Srimati Gayatri ma'am, Shri Prakash sir, and Srimati Mala ma'am. A warm welcome to all of you. I heartily welcome our respected parents, dear students, and our valued press reporters, our school teaching and non-teaching staff. I welcome you all. I also welcome mass media who always support us in such events, and last but not the least, I would like to welcome BCL team and all the one who directly and indirectly have helped and supported us for this special fest. Yes. Finally, I will complete my warm welcome with this beautiful thought. Every successful event is the result of collective effort, support, and encouragement. With this thought, I once again warmly welcome all of you to our festival and hope you enjoy the celebration to the fullest. Thank you one and all. Jai Hind. ಎಲ್ಲ ಗಣ್ಯ ಅತಿಥಿಗಳನ್ನು ಸ್ವಾಗತಿಸಿದ ಶ್ರೀಮತಿ ರಂಜಿತಾ ಮೇಡಮ್ನವರಿಗೆ ತುಂಬು ಹೃದಯದ ಕೃತಜ್ಞತೆಗಳು. Little ones can do great things. Now, let us invite our little star of our school, Janavi K. of grade UKG CBSE, to deliver the introductory speech and share the significance of this gathering. ಎಲ್ಲರಿಗೂ ಶುಭ ಸಂಜೆ. ನನ್ನ ಹೆಸರು ಜಾಹ್ನವಿ. ನಾನು UKG B ವಿಭಾಗದಲ್ಲಿ ಓದುತ್ತಿದ್ದೇನೆ. ಉದ್ದಿನ ವಡೆಲೇಸು, ಬುದ್ಧಿಯ ನುಡಿಲೇಸು, ಬಿದ್ದಡವೆ ಕೈಗೆ ಬರಲೇಸು, ಶಿಶುವಿಗೆ ಮುದ್ದಾಟಲೇಸು. ಸರ್ವಜ್ಞರ ಈ ಸಾಲುಗಳನ್ನು ಸ್ಮರಿಸುತ್ತಾ ಇಂದಿನ ಶುಭ ಸಮಾರಂಭದಲ್ಲಿ ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯರೇ, ತಂದೆ ತಾಯಿಂದಿರೇ, ನನ್ನ ಸ್ನೇಹಿತರೆ, ಸುದ್ದಿ ಮಾಧ್ಯಮದ ಮಿತ್ರರೇ ಹಾಗೂ ಇಂದಿನ ಸುಂದರ ಸಮಾರಂಭದ ಸವಿಯನ್ನು ಸವಿಯಲು ಆಗಮಿಸಿದ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಬದುಕಿಗೆ ಬೆಳಕನ್ನು ನೀಡುವ, ಮಾನವೀಯತೆಯ ವಿಕಾಸ ಬೆಳೆಸುವ, ಅತ್ಯದ್ಭುತ ಶಕ್ತಿ ಸಾಮರ್ಥ್ಯಗಳನ್ನು ಹೆಚ್ಚಿಸುವ, ಬುದ್ಧಿಶಕ್ತಿಯನ್ನು ವಿಸ್ತರಿಸುವ, ತನ್ನ ಕಾಲ ಮೇಲೆ ತಾನು ನಿಂತುಕೊಳ್ಳುವಂತೆ ಮಾಡುವ ಶಿಕ್ಷಣವು ನಮಗೆ ಬೇಕಾಗಿದೆ ಎಂಬ ಸ್ವಾಮಿ ವಿವೇಕಾನಂದರ ನುಡಿಮುತ್ತಿನಂತೆ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಕಲಿಕೆಯ ಹಿನ್ನಡೆ, ನಡವಳಿಕೆಯ ಲೋಪದೋಷಗಳನ್ನು ತಾಳ್ಮೆ, ಸಹನೆ, ಕಾಳಜಿಯಿಂದ ತಿದ್ದಿ ನಮ್ಮೆಲ್ಲರನ್ನು ಕಲಿಯುವತ್ತ ಸುಮುಖಗೊಳಿಸಿದ ಈ ನಮ್ಮ ಶಾಲೆಯ ಆಡಳಿತ ಹಾಗೂ ಶಿಕ್ಷಕರೊಂದಕ್ಕೆ ನಾನು ಸದಾ ಚಿರಋಣಿಯಾಗಿರುತ್ತೇನೆ. ವಿದ್ಯಾರ್ಥಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ಈ ನಮ್ಮ ಶಾಲೆಯು 21 ವರ್ಷಗಳಿಂದ ನಿರಂತರವಾಗಿ ಶ್ರಮಿಸುತ್ತಲೇ ಇದೆ. ಶಿಕ್ಷಣವೆಂದರೆ ಕೇವಲ ಅಂಕಗಳನ್ನು ಪಡೆಯುವುದಲ್ಲದೆ, ಅಂದರೆ ಪಠ್ಯ ಪುಸ್ತಕ ಚಟುವಟಿಕೆಗಳಲ್ಲದೆ ಪಠ್ಯೇತರ ಚಟುವಟಿಕೆಗಳನ್ನು ಪ್ರತಿ ವರ್ಷವೂ ಕ್ರೀಡೆ, ಸಾಹಿತ್ಯ, ಸಂಗೀತ, ಕಲೆ ಮುಂತಾದವುಗಳಿಗೆ ಪ್ರೋತ್ಸಾಹಿಸುತ್ತಾ ಮಕ್ಕಳ ಪ್ರತಿಭೆಯ ಹೆಗ್ಗಳಿಕೆಯನ್ನು ಎಲ್ಲೆಡೆ ಸೂಸುತ್ತಾ ಬಂದಿದೆ. ಈ ನಮ್ಮ ಶಾಲೆಯ ಈ ಎಲ್ಲಾ ಪ್ರತಿಭೆಗಳ ಸಂಗಮಕ್ಕೆ ಸಾಕ್ಷಿಯೇ ನಮ್ಮ ಸೋಮೇಶ್ವರೋತ್ಸವ. ಈ ವರ್ಷದ ಸೋಮೇಶ್ವರೋತ್ಸವವನ್ನು ಸಹ ಪ್ರಾಧ್ಯಾಪಕರಾದ
ಗಜೇಂದ್ರಗಢದಿಂದ ಆಗಮಿಸಿರುವ ಶ್ರೀ ಸಿದ್ದೇಶ್ವರಕ್ಕೆ ಸರ್ ಅವರು ಉದ್ಘಾಟಿಸುತ್ತಿರುವುದು ನಮಗೆ ಹೆಮ್ಮೆಯ ವಿಷಯವಾಗಿದೆ. ಹಾಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದಿರುವ ಸಾಧಕರನ್ನು ನಮ್ಮ ಶಾಲೆಗೆ ಬರಮಾಡಿಕೊಂಡು ಅವರ ಅನುಭವ ಜ್ಞಾನವನ್ನು ವಿದ್ಯಾರ್ಥಿಗಳೊಂದಿಗೆ ಚರ್ಚಿಸಿ ಅವರ ಬೆಳವಣಿಗೆಯ ಹಾದಿಯನ್ನು ಸುಗಮಗೊಳಿಸುವ, ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸುವ ಅವಕಾಶ ನಮ್ಮ ಶಾಲೆ ನೀಡುತ್ತಾ ಬಂದಿದೆ. ಅಷ್ಟಲ್ಲದೆ ಜಿಲ್ಲೆಯ ವಿವಿಧ ಶಾಲಾ ಮಕ್ಕಳಿಗೆ ಚದುರಂಗ ಸ್ಪರ್ಧೆಯನ್ನು ನಡೆಸಿ ಅವರಿಗೆ ಸೋಮೇಶ್ವರ ಚದುರಂಗ ಸಿಡಿ ಪ್ರಶಸ್ತಿ ಮತ್ತು ನಗದು ಪುರಸ್ಕಾರ ನೀಡಲಾಗುತ್ತದೆ. ಗಾಯನ ಸ್ಪರ್ಧೆಯಲ್ಲಿ ವಿಜೇತರಾದ ನನ್ನ ಸಹೋದರ ಸಹೋದರಿಯರಿಗೆ ಸೋಮೇಶ್ವರ ಗಾನಶ್ರೀ ಪ್ರಶಸ್ತಿ ಮತ್ತು ನಗದು ಪುರಸ್ಕಾರವನ್ನು ನೀಡುವ ಮೂಲಕ ಕಳೆದ 19 ವರ್ಷಗಳಿಂದ ಪ್ರತಿಭೆಗಳಿಗೆ ನೀರೆರೆದು ಪೋಷಿಸುವ ಕಾರ್ಯವನ್ನು ಮಾಡುತ್ತಲೇ ಬಂದಿದೆ. ಅಲ್ಲದೆ ನನ್ನ ಸಹೋದರ ಸಹೋದರಿಯರಿಗೆ ನೃತ್ಯ ಕಲಾ ಪ್ರತಿಭೆಯನ್ನು ವೀಕ್ಷಿಸಿ ಪ್ರೋತ್ಸಾಹಿಸಿ ನಮ್ಮನ್ನು ಅರಸಿ ಎಂದು ಕೇಳಿಕೊಳ್ಳುತ್ತಾ ಇಳೆಯಿಂದ ಮೊಳಕೆಯಾಗೆವೆಂದು ತಮತೆಗಳಿಲ್ಲ, ಫಲಮಾಗುವಂದು ತುತ್ತೂರಿ ದನಿ ಇಲ್ಲ, ಬೆಳಕೀವ ಸೂರ್ಯ ಚಂದ್ರರಂದು ಸದ್ದಿಲ್ಲ, ಒಳಿ ನಿನ್ನ ತುಟ್ಟಿಗಳನ್ನು ಮಂಕುತಿಮ್ಮ ಎಂಬ ಡಿ.ವಿ. ಗುಂಡಪ್ಪನವರ ನುಡಿಮಾತಿನಂತೆ ನಮ್ಮಲ್ಲಿಯ ಹಮ್ಮು ಬಿಮ್ಮುಗಳನ್ನು ತೊರೆದು ಸೂರ್ಯ ಚಂದ್ರರಂತೆ ಕಾರ್ಯೋನ್ಮುಖರಾಗೋಣ, ಸದಾ ಕಾಲ ನಗು ನಗುತ್ತಾ ಬಾಳೋಣ ಎಂಬ ಆಶಯವನ್ನು ವ್ಯಕ್ತಪಡಿಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನ ಈ ಪುಟ್ಟ ಪ್ರಾಸ್ತಾವಿಕ ನುಡಿಗೆ ವಿರಾಮ ನೀಡುತ್ತಿದ್ದೇನೆ. ಸರ್ವರಿಗೂ ಶುಭ ಸಂಜೆ. ಧನ್ಯವಾದಗಳು. ನಿಮ್ಮ ಸುಂದರವಾದ ಭಾಷಣದಿಂದ ಎಲ್ಲರ ಮನಗೆದ್ದ ಜಾಹ್ನವಿ, ನಿಮಗೆ ಇವಳು ಮಾತಾಡ್ಕೊಂತ ಹೋಗೋದು ನೋಡಿದ್ರೆ ಸ್ಟೇಜಿಂದ ಹೊರಗೆ ಹೋಗ್ಬಿಡ್ತಾಳೇನೋ ಅಂತ ಅನ್ಕೊಂಡಿದ್ದೆ ನಾನು. ಸದ್ಯ ಬೀಳಲಿಲ್ಲ ಅವಳು. ಅಲೋ ಪುಟ, ಸ್ಟೇಜಿಂದ ಹೊರಗೆ ಹೋಗ್ಬಿಡ್ತಿದ್ಯಾ? ಇಲ್ವಾ? ನಿಮ್ಮೆಲ್ಲರದ್ದು ಒಂದು ಜೋರ ಚಪ್ಪಾಳೆ ಇರಲಿ ಆ ಮಗುಗೆ. UKG ಅಲ್ವಾ ನೀನು? ತುಂಬು ಹೃದಯದ ಧನ್ಯವಾದಗಳು ಜಾಹ್ನವಿ. ನಿಮ್ಮ ಭಾಷಣ ತುಂಬಾ ಸುಂದರವಾಗಿತ್ತು. ದೀಪಂ ಜ್ಯೋತಿ ಪರಬ್ರಹ್ಮ, ದೀಪ ಜ್ಯೋತಿ ಜನಾರ್ದನ, ದೀಪೋ ಹರತು ಮೇ ಪಾಪಂ, ಸಂಧ್ಯಾ ದೀಪ ನಮೋಸ್ತುತೆ. ಸೋಮೇಶ್ವರೋತ್ಸವ 2026 ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕೆಂದು ಮುಖ್ಯ ಅತಿಥಿಗಳಾದ ಶ್ರೀಯುತ ಸಿದ್ದೇಶ್ ಸರ್ ಅವರನ್ನು ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯ ಮೇಲೆ ನೆರೆದಿರುವ ಎಲ್ಲ ಗಣ್ಯರು ಕೈ ಜೋಡಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. शुभं कुरुत्वं कल्याणं, शुभं कुरुत्वं कल्याणं, आरोग्यं धनसम्पद. शुभं कुरुत्वं कल्याणं, आरोग्यं धनसम्पद. शत्रुबुद्धिविनाशाय, शत्रुबुद्धिविनाशाय, दीपज्योतिर्नमोस्तुते. दीपज्योतिर्परब्रह्म, दीपज्योतिर्जनार्दनः, दीपज्योतिर्परब्रह्म, दीपज्योतिर्जनार्दनः. दीपो हरतु मे पापं, संध्यादीप नमोस्तुते. दीपो हरतु मे पापं, संध्यादीप नमोस्तुते. शुभं कुरुत्वं कल्याणं, आरोग्यं धनसम्पदः. शत्रुबुद्धिविनाशाय, दीपज्योतिर्नमोस्तुते. 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 ಸರ್ವ ಗಣ್ಯರಿಗೂ ತುಂಬು ಹೃದಯದ ಕೃತಜ್ಞತೆಗಳು.
ವಿಶೇಷ ಚೇತನರಾದರೂ ತಮ್ಮ ದೃಢ ಸಂಕಲ್ಪದಿಂದ ಇತರರಿಗೆ ಆದರ್ಶಪ್ರಾಯರಾಗಿರುವ ಶ್ರೀಯುತ ಸಿದ್ದೇಶ್ ರವರು ನಮ್ಮ ಇಂದಿನ ಮುಖ್ಯ ಅತಿಥಿಗಳು. ಶ್ರೀಯುತ ಸಿದ್ದೇಶ್ ರವರು ಚಿತ್ರದುರ್ಗ ಜಿಲ್ಲೆಯ ಹಿರೇಗುಂಟೂರಿನ ಕೆಂಚಪ್ಪ ಮತ್ತು ಪಾರ್ವತಮ್ಮ ದಂಪತಿಗಳ ಸುಪುತ್ರನಾಗಿ 1979 ಸೆಪ್ಟೆಂಬರ್ 18ರಂದು ಜನಿಸಿದರು. ಹಿರೇಗುಂಟೂರಿನಲ್ಲಿಯೇ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನು ಮುಗಿಸಿದ ಇವರು ಪದವಿ ಪೂರ್ವ ಶಿಕ್ಷಣವನ್ನು ಚಿತ್ರದುರ್ಗದಲ್ಲಿ ಮುಗಿಸಿದರು. ಇತಿಹಾಸ ವಿಷಯದಲ್ಲಿ ಮೈಸೂರಿನ ಕರ್ನಾಟಕ ರಾಜ್ಯ ಮುಖ್ಯ ವಿದ್ಯಾನಿಲಯದಿಂದ ಸ್ನಾತಕೋತ್ತರ ಪದವಿಯನ್ನು ಪ್ರಥಮ ಶ್ರೇಣಿಯಲ್ಲಿ ಗಳಿಸಿದರು. ಚಿತ್ರದುರ್ಗ, ಚನ್ನಗಿರಿ, ಬೆಂಗಳೂರು ಹಾಗೂ ಹೀಗೆ ರಾಜ್ಯದ ವಿವಿಧ ಸ್ಥಳಗಳಲ್ಲಿ ವಿಶೇಷ ಶಿಕ್ಷಕರಾಗಿಯೂ ಉಪನ್ಯಾಸಕರಾಗಿಯೂ ಹಾಗೂ ಸಂಪನ್ಮೂಲ ವ್ಯಕ್ತಿಯಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಶ್ರೀಯುತರು ತಮ್ಮ ಆತ್ಮಚರಿತ್ರೆ ಕೋಲುದಾರಿಯನ್ನು ಬರೆದಿದ್ದಾರೆ. ಅಲ್ಲದೆ ಇತಿಹಾಸದ ಹಿಮದಲ್ಲಿ ಎನ್ನುವ ಬ್ಲಾಗ್ ಅನ್ನು ಬರೆಯುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಇವರು ಬರೆದಿರುವ ಪುಸ್ತಕಗಳು ಕರ್ನಾಟಕ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳಿಗೆ ಪಠ್ಯವಾಗಿರುವುದು ಇವರ ಸಾಧನೆಗೆ ಕಲಶಪ್ರಾಯವಾಗಿದೆ. ಇಂತಹ ಗಣ್ಯರು ನಮ್ಮ ಸೋಮೇಶ್ವರೋತ್ಸವದ ಭಾಗವಾಗಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಶ್ರೀಯುತ ಸಿದ್ದೇಶ್ ಸರ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ವಿನಯಪೂರ್ವಕವಾಗಿ ಕೇಳಿಕೊಳ್ಳುತ್ತೇನೆ. ಮೊಟ್ಟಮೊದಲನೇದಾಗಿ ವಿಶ್ವದಲ್ಲಿ ಒಂದು ಚೇತನ ಅನ್ನುವಂಥದ್ದಿದೆ. ಆ ಚೇತನ ಅನ್ನುವಂಥದ್ದು ಎಲ್ಲರಲ್ಲೂ ಇದೆ. ನನ್ನಲ್ಲಿ, ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರಲ್ಲಿ, ಆ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಲ್ಲಿ, ಈಗ ತಾನೇ ಮಾತನಾದಂಥ ಜಾಹ್ನವಿ, ನನಗೆ ಬಹುಶಃ ಮೂಕ ವಿಸ್ಮಿತ ಅಂತ ಏನಾದರೂ ಪದ ನನ್ನ ಒಂದು ಅನುಭವಕ್ಕೆ ಬಂದಿತ್ತು ಅನ್ನೋದ್ರೆ ಇವತ್ತು ನಾನು ಆ ಮಗುವಿನ ಮಾತನ್ನು ಕೇಳಿ ಮೂಕ ವಿಸ್ಮಿತನಾಗಿದ್ದೀನಿ. ಯಾಕಂದರೆ UKG ಓದುವಂಥ ಅಷ್ಟು ಚಿಕ್ಕ ಮಗು ಕೇವಲ ಸ್ಮರಣ ಶಕ್ತಿಯಿಂದ ಅಷ್ಟೊಂದೊಂದು ಪ್ರಾಸ್ತಾವಿಕ ನುಡಿಯನ್ನು, ಸಾಮಾನ್ಯವಾಗಿ ಪ್ರಾಸ್ತಾವಿಕ ನುಡಿ ಮಾತಾಡೋದಕ್ಕೆ ನಾವು ಮಹಾವಿದ್ಯಾಲಯದ ಅಥವಾ ಶಾಲೆಯ ಅಥವಾ ಯಾವುದಾದ್ರು ಗಣ್ಯರನ್ನು ಕರೆಸ್ತೀವಿ ನಾವು. ಆದರೆ ಈ ವಿದ್ಯಾಲಯದ ಒಂದು ವಿಶೇಷತೆಯನ್ನು ನಾನು ಪ್ರತಿ ಕ್ಷಣದಲ್ಲಿ ನೋಡ್ತಾ ಇದ್ದೀನಿ. ಈ ಕಾಂಪೌಂಡಿಗೆ ಎಂಟರ್ ಆದಾಗಿಂದ ಚೇತನ ಅನ್ನುವಂಥದ್ದು ಎಲ್ಲರಲ್ಲೂ ಇರ್ತದೆ ಅಂತ ಹೇಳಿದ್ನಲ್ಲ, ಆ ಚೇತನ ಅದನ್ನು ವಿಶ್ವಚೇತನ ಅಂತ ಕರಿಬೋದು ನಾವು. ಆ ಚೇತನವನ್ನು ನಾನು ಸ್ಮರಿಸ್ತಾ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಡಾಕ್ಟರ್ ಶಿವಯೋಗಿ ಸ್ವಾಮಿ ಅವರೇ, ಹಾಗೆಯೇ ಅಧ್ಯಕ್ಷರಾಗಿರ್ತಕ್ಕಂಥ ಅಶೋಕ್ ರೆಡ್ಡಿ ಸರ್ ಅವರೇ, ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುರೇಶ್ ಸರ್ ಅವರೇ, ಹಾಗೆಯೇ ಈ ಸಂಸ್ಥೆಯ ಇನ್ನಿತರ ಪದಾಧಿಕಾರಿಗಳೇ, ಪ್ರಾಂಶುಪಾಲರೇ, ಹಾಗೆಯೇ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಉಮಾ ಮೇಡಮ್ ಮತ್ತು ಹನುಮಕ್ಕ ಅವರೇ ಮತ್ತು ಅವರು ಪೋಷಕರ ಸಲುವಾಗಿ ಈ ಒಂದು ವೇದಿಕೆಯನ್ನು ಪ್ರತಿನಿಧಿಸ್ತಾ ಇದ್ದಾರೆ. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಇಷ್ಟು ಸಮಸ್ತ ಸೋಮೇಶ್ವರದ ಕುಟುಂಬ ಅಂತ ಕರಿಬೋದು. ನಾನು ಇದನ್ನು ಸಮಸ್ತ ಸೋಮೇಶ್ವರದ ಕುಟುಂಬವನ್ನು ನಾನು ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಯಿಂದ ಧನ್ಯವಾದ ಅರ್ಪಿಸೋಕ್ಕೆ ಇಷ್ಟಪಡ್ತೀನಿ ಈ ಕುಟುಂಬಕ್ಕೆ. ಯಾಕಂದರೆ ನಮಗೆ ಒಂದು ಆ್ಯಕ್ಟ್ ಇದೆ, 1995ರಲ್ಲಿ ಬಂತದು ಕಾಯ್ದೆ ಕೇಂದ್ರ ಸರ್ಕಾರದಿಂದ. ಅದಾದ ನಂತರದಲ್ಲಿ ಅದನ್ನು ಈಗ 2016ರಲ್ಲಿ ಕಾಯ್ದೆಯನ್ನು ಪರಿಷ್ಕರಣೆ ಮಾಡಿ ಅದನ್ನು ಹೊಸದೊಂದು ಕಾಯ್ದೆಯನ್ನಾಗಿ ಮಾಡಿದ್ದಾರೆ. ಆ ಕಾಯ್ದೆಯಲ್ಲಿ ಒಂದು ಮಾತು ಹೇಳ್ತಾರೆ, ಇನ್ಕ್ಲೂಸಿವ್ನೆಸ್ಸನ್ನು ತರಬೇಕು ಅಂಥೇಳಿ. ಇನ್ಕ್ಲೂಸಿವ್ನೆಸ್ ಅಂತ ಹೇಳಿದ್ರೆ ಸಮನ್ವಯತೆ ಅಂಥೇಳಿ. ಅಂದರೆ ಸಮಾಜದಲ್ಲಿರ್ತಕ್ಕಂಥ ವಿಶೇಷ ಚೇತನರನ್ನು ಕೂಡ ಸಮಾಜದ ಮುಖ್ಯವಾಹಿನಿಗೆ ತರುವಾಗ ಶಿಕ್ಷಣ ಸಂಸ್ಥೆ ಇರ್ಬೋದು ಅಥವಾ ಸರ್ಕಾರಿ ಕ್ಷೇತ್ರದಿರ್ಬೋದು, ಖಾಸಗಿ ಇರ್ಬೋದು, ಎಲ್ಲೆಲ್ಲಿ ಎಲ್ಲ ಸಾಮಾನ್ಯರಿಗೆ ಅವಕಾಶಗಳಿದೆಯೋ ಆ ಎಲ್ಲ ಅವಕಾಶಗಳು ಕೂಡ ಇವ್ರಿಗೂ ಸಿಗಬೇಕು. ಅದನ್ನು ನಾವು ಸಮನ್ವಯತೆ ಅಂತ ಕರಿಬೇಕು. ಆ ಸಮನ್ವಯತೆಯನ್ನು ಸಾಧಿಸೋದಕ್ಕೆ ಸರ್ಕಾರ ಇಲ್ಲಿ ಶಿಕ್ಷಣದಲ್ಲಿ, ನೌಕರಿನಲ್ಲಿ, ಹಾಗೆಯೇ ಪ್ರತಿಯೊಂದರಲ್ಲೂ ಮೀಸಲಾತಿಯನ್ನು ಕೊಡಬೇಕು. ಜೊತೆಯಲ್ಲಿ ಅಕ್ಸೆಸಬಲ್ ಒಂದು ಕ್ಷೇತ್ರವನ್ನು ಮಾಡಿಕೊಡ್ಬೇಕಂತ, ಅಂದರೆ ಸುಗಮವಾಗಿ ಓಡಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು. ಇದನ್ನು ನಾವು ಇನ್ಕ್ಲೂಸಿವ್ನೆಸ್ ಅಂತ ಕರಿತೀವಿ ಅಂತ ಕಾಯ್ದೆಯಲ್ಲಿ ಹೇಳ್ತಾರೆ. ಬಹುಶಃ ಕಾಯ್ದೆಯ ಯಾವೊಂದು ನೀತಿ ನಿಯಮಗಳನ್ನು ನಾವು ಸಂಪೂರ್ಣವಾಗಿ ಅನುಷ್ಠಾನ ಮಾಡೋದು ಕಷ್ಟ ಸಾಧ್ಯ. ಇಷ್ಟು ದೊಡ್ಡ ದೇಶದಲ್ಲಿ ಈ 145 ಕೋಟಿ ಇರ್ತಕ್ಕಂಥ ಜನಸಂಖ್ಯೆಯಲ್ಲಿ, ಅದರಲ್ಲಿ
10-12% ಇರ್ತಕ್ಕಂಥ ವಿಶೇಷ ಚೇತನರನ್ನು ಸಂಪೂರ್ಣ ಸಮನ್ವಯಗೊಳಿಸೋದಿಲ್ಲ, ತುಂಬ ಕಷ್ಟ ಸಾಧ್ಯ. ಆದರೆ ಈ ವಿದ್ಯಾಲಯದಲ್ಲಿ ಆ ಸಮನ್ವಯತೆ ಅನ್ನೋದನ್ನು ಅವರು ತಮ್ಮ ಸಂಸ್ಥೆಯ ಒಂದು ಧ್ಯೇಯ, ಆದರ್ಶ, ಉದ್ದೇಶ ಅಥವಾ ಆ ಮೂಲಕವಾಗಿ ಈ ಶಾಲೆಯಲ್ಲಿ ಕಲಿತಾ ಇರ್ತಕ್ಕಂಥ ಮಕ್ಕಳಿಗಾಗಲಿ ಅಥವಾ ಮಕ್ಕಳ ಪೋಷಕರಿಗಾಗಲಿ ಅಥವಾ ಸಮಾಜಕ್ಕಾಗಲಿ ಸಮನ್ವಯತೆ ಅನ್ನುವಂಥದ್ದನ್ನು ಪ್ರತ್ಯಕ್ಷವಾಗಿ ಮಾಡಿ ತೋರಿಸ್ತಾ ಇದ್ದಾರೆ ಅವರು. ಇದಕ್ಕೆ ಹಲವಾರು ಉದಾಹರಣೆಗಳನ್ನು ಸುರೇಶ್ ಸರ್ ಅವರು ಕೊಟ್ಟಿದ್ದಾರೆ ನನಗೆ. ಈ ಹಿಂದೆ ಕರೆಸಿರ್ತಕ್ಕಂಥ ವಿಶೇಷ ಚೇತನರ ಒಂದು ಪಟ್ಟಿ ಇರ್ಬೋದು ಅಥವಾ ವಿಶೇಷ ಸಾಧಕರ ಪಟ್ಟಿ ಇರ್ಬೋದು. ನಂಗೆ ಆಶ್ಚರ್ಯ ಆಗ್ತಿರೋದು, ನಾನು ಇತ್ತೀಚೆಗೆ ಒಂದು ಆರ್ಟಿಕಲ್ ಬರೆದಿದ್ದೆ. ಈ ವಿಶೇಷ ಚೇತನರಿಗೆ ವಿವಾಹ ಅನ್ನೋಂಥ ಒಂದು ಸಮಸ್ಯೆ ಆ್ಯಕ್ಚುಲಿ ಅದು ಬದಲಾಗಬೇಕಂತ ಹೇಳಿದ್ರೆ ಮಾನಸಿಕ ಸುಗಮ್ಯತೆ ಬರಬೇಕು. ಕಾನೂನಿನಲ್ಲಿ ಏನೇ ಸುಗಮ್ಯತೆ ತಂದರೂ ಅದು ಕಷ್ಟ ಸಾಧ್ಯ ಅಂತೇಳಿ. ಆದರೆ ಆ ಮಾನಸಿಕ ಸುಗಮ್ಯತೆಯನ್ನು ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಸೊ ಆರ್ಟಿಕಲ್ ಬರೆದು ಭಾಳ ದಿನ ಆಗಿಲ್ಲ, ಕೇವಲ ಕೆಲವೇ ದಿನ ಆಗಿದೆ. ಕಳೆದ ವಾರ ಅಷ್ಟೇ ಅದು ಒಂದು ಸ್ಮರಣ ಸಂಚಿಕೆಯಲ್ಲಿ ಪ್ರಕಟ ಕೂಡ ಆಗಿದೆ. ಆ ಥರದ ಮಾನಸಿಕ ಸುಗಮ್ಯತೆ ಇದೆಯಲ್ಲ, ಅಂದರೆ ಎಲ್ಲರನ್ನೂ ಒಳಗೊಂಡಂತೆ ಮುಂದೆ ನಡ್ಕೊಂಡು ಹೋಗುವಂಥದ್ದಂತಿದೆಯಲ್ಲ, ಅದು ಈ ಶಾಲೆಯ ಒಂದು ಅಥವಾ ಈ ಒಂದು ಸಂಸ್ಥೆಯ ಗುರಿ ಉದ್ದೇಶದಲ್ಲಿ ಹಾಸುಹೊಕ್ಕಾಗಿ ಸೇರ್ಕೊಂಡ್ಬಿಟ್ಟಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಆ ಒಂದು ಹೃದಯ ವೈಶಾಲ್ಯತೆಗೆ ಇಡೀ ವಿದ್ಯಾಸಂಸ್ಥೆಗೆ ಮತ್ತು ಈ ಸೋಮೇಶ್ವರ ಸಮೂಹ ಸಂಸ್ಥೆಗೆ ನನ್ನ ಪರವಾಗಿ ಮತ್ತು ನನ್ನ ಕುಟುಂಬದ ಪರವಾಗಿ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸೋಕ್ಕೆ ಇಷ್ಟಪಡ್ತೇನೆ. ಇದು ತುಂಬ ಮೆಚ್ಚಬೇಕಾದಂಥ ಕಾರ್ಯ ಇದು. ಸೊ ಧನ್ಯವಾದಗಳು ಸರ್, ಸುರೇಶ್ ಸರ್. ಹಾಗೇನೆ ಇವತ್ತಿನ ಒಂದು ಶಿಕ್ಷಣ ವ್ಯವಸ್ಥೆಯನ್ನು ನಾವು ಗಮನಿಸ್ತಾ ಹೋದಾಗ ಒಂದಷ್ಟು ಕುಂದುಕೊರತೆಗಳು ಇರುವಂಥದ್ದನ್ನು ನೋಡ್ತೀವಿ ನಾವು. ಏನಪ್ಪ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳನ್ನು ನಾವು ಹೇಗೆ ಓದಿಸ್ಬೇಕು, ಏನನ್ನು ಓದಿಸ್ಬೇಕು, ಅವ್ರಿಗೆ ಹೇಗೆ ಮಾರ್ಗದರ್ಶನ ಮಾಡಬೇಕು, ಪೋಷಕರ ಜವಾಬ್ದಾರಿ ಏನು, ಶಿಕ್ಷಕರ ಜವಾಬ್ದಾರಿ ಏನು, ಸಮಾಜದ ಜವಾಬ್ದಾರಿ ಏನು, ಸ್ವತಃ ವಿದ್ಯಾರ್ಥಿಯಾಗಿರ್ತಕ್ಕಂಥ ಕಲಿಕಾರ್ಥಿಯ ಜವಾಬ್ದಾರಿ ಏನು, ಇವೆಲ್ಲವೂ ಕೂಡ ಪ್ರಶ್ನೆಗಳಾಗಿ ನಮ್ಮ ಎದುರಿಗೆ ನಿಂತ್ಕೊಳ್ಳುತ್ತೆ. ಆದರೆ ಆ ಎಲ್ಲ ಒಂದು ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಈ ಒಂದು ಸಮಾರಂಭದಲ್ಲಿ ನೋಡ್ತಾ ಇದ್ದೀನಿ ನಾನು. ಚಿಕ್ಕ ಮಗುವನ್ನು ವೇದಿಕೆಯ ಪ್ರಾಸ್ತಾವಿಕ ನುಡಿಗೆ ಕರೆತರುವಂಥದ್ದಿರ್ಬೋದು, ಆ ಮಗುವಿಗೆ ಈ ಚಿಕ್ಕ ವಯಸ್ಸಿನಲ್ಲೇ ಇಷ್ಟು ದೊಡ್ಡ ವೇದಿಕೆಯಲ್ಲಿ ನಿಂತು ಈ ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡುವಂಥ ಆ ಧೈರ್ಯ ತುಂಬೋದಿದೆಯಲ್ಲ, ಆ ಸಭಾಕಂಪನ ಅನ್ನುವಂಥದ್ದು. ಭಾಳ ಜನಕ್ಕೆ ತುಂಬ ದೊಡ್ಡವರಾಗಿದ್ದರೂ ಸಭಾಕಂಪನ ಇರ್ತದೆ, ಮಾತಾಡೋಕ್ಕಾಗಲ್ಲ ಅವ್ರಿಗೆ. ಆದರೆ ಆ ಮಗು ಯಾವುದೇ ರೀತಿಯ ಭಯ, ಆತಂಕ ಏನೂ ಇಲ್ಲದೇ ನಿರರ್ಗಳವಾಗಿ ಕನಿಷ್ಠ 5 ನಿಮಿಷದ ಮೇಲೆ ಮಾತಾಡ್ತು ಮಗು. ಅದಿದೆಯಲ್ಲ, ಅದು ಇವತ್ತಿನ ಒಂದು ವಿದ್ಯಾರ್ಥಿ ಸಮುದಾಯಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಒಂದು ಪ್ರೋತ್ಸಾಹದ ಕೆಲಸ ಅಂತ ನಾನು ಭಾವಿಸ್ತೇನೆ. ಹಾಗೆಯೇ ಕೆಲವೊಂದು ವಿಚಾರಗಳನ್ನು ನಾವು ಪೋಷಕರ ಒಂದು ದೃಷ್ಟಿಯಿಂದ ಮಾತನಾಡೋದಾದರೆ, ನಮ್ಮ ಮಕ್ಕಳು ನಮ್ಮಂತೆ ಕಷ್ಟಪಡೋದು ಬೇಡ, ಚೆನ್ನಾಗಿರಲಿ ಅನ್ನುವಂಥದ್ದು ಬಯಸೋದು ಎಲ್ಲ ಪೋಷಕರ ಒಂದು ಸಹಜ ಸ್ವಭಾವ ಅದು. ಆದರೆ ಆ ಒಂದು ಸಂದರ್ಭದಲ್ಲಿ ನಾವು ಮಕ್ಕಳಲ್ಲಿ ಅಡಗಿರ್ತಕ್ಕಂಥ ವಿಶೇಷ ಪ್ರತಿಭೆಗಳನ್ನು ಕೆಲವೊಮ್ಮೆ ನಾವು ಕಡೆಗಣಿಸುವಂಥ ಸಾಧ್ಯತೆ ಇರುತ್ತೆ. ಅದು ಪಠ್ಯೇತರ ಚಟುವಟಿಕೆಗಳಿರ್ಬೋದು, ಹಾಡುವಂಥ ಕಲೆ ಇರ್ಬೋದು, ಅಥವಾ ಡ್ಯಾನ್ಸ್ ನೃತ್ಯ ಮಾಡುವಂಥ ಕಲೆ ಇರ್ಬೋದು, ಅಥವಾ ಇನ್ಯಾವುದೋ ಚಿತ್ರಕಲೆಯ ಒಂದು ಕೌಶಲ್ಯ ಇರ್ಬೋದು, ಅಥವಾ ಚದುರಂಗ ಸಿರಿ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ಈ ಒಂದು ವೇದಿಕೆಯಲ್ಲಿ. ಆ ಥರದ ಮಾನಸಿಕ ಸಾಮರ್ಥ್ಯವನ್ನು ವೃದ್ಧಿ ಮಾಡ್ತಕ್ಕಂಥ ಆಟೋಟಗಳಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸೋದಿರ್ಬೋದು, ಅಥವಾ ದೈಹಿಕ ಚಟುವಟಿಕೆಯನ್ನು ಬೇಡತಕ್ಕಂಥ ಇನ್ನಿತರೆ ಆಟೋಟಗಳಲ್ಲಿ ಭಾಗವಹಿಸ್ತಕ್ಕಂಥದ್ದಿರ್ಬೋದು. ಇವೆಲ್ಲವೂ ಕೂಡ ಪಠ್ಯದ ಜೊತೆಗೆ ಬೇಕಾಗಿರ್ತಕ್ಕಂಥ ಪೂರಕವಾದಂಥ ಚಟುವಟಿಕೆಗಳು. ಯಾಕಂತ ಹೇಳಿದ್ರೆ ಯಾವಾಗಲೂ ಕೂಡ ನಾವು ಪಠ್ಯ ಪುಸ್ತಕವನ್ನೇ ಮಗು ಕೈ ಕೊಟ್ಟು ನೀ ಇದನ್ನು ಓದು ಅಂತ ನಾವು ಹೇಳ್ತಾ ಹೋದಾಗ ಮಗುವಿಗೆ ಏಕತಾನತೆ ಅನ್ನಿಸ್ಬೋದು. ಅದು ಆ ಏಕತಾನತೆಯನ್ನು ಮುರಿಬೇಕು ಅಂತಾದಾಗ ಈ ಥರದ ಒಂದು ಪಠ್ಯೇತರ ಚಟುವಟಿಕೆಗಳು ಖಂಡಿತ ಬೇಕಾಗ್ತದೆ. ಆ ಸಂದರ್ಭದಲ್ಲಿ ನಾವು ಅಂದರೆ ಪೋಷಕರಾದಂಥವರು ನಮ್ಮ ಮಕ್ಕಳಲ್ಲಿ ಯಾವ ಒಂದು ಕಲೆಯೋ ಅಥವಾ ಆಟೋಟವೋ ಅದರಲ್ಲಿ ಆಸಕ್ತಿ ಇದೆಯೋ ಅಂಥ ಒಂದು ಆಸಕ್ತಿಯನ್ನು ಪ್ರೋತ್ಸಾಹ ಮಾಡೋದ್ರ ಮೂಲಕ ನಾವು ಆ ಮಗುವಿನ ಸುಪ್ತ ಪ್ರತಿಭೆ ಅಂತ ಕರಿತೀವಿ ನಾವು, ಅದನ್ನು ಹೊರತೆಗೆಯೋದಕ್ಕೆ ಸಾಧ್ಯ ಆಗುತ್ತೆ. ಸೊ ನನ್ನದೇ ಉದಾಹರಣೆ ಕೊಡೋದಾದರೆ, ಹೇಗೆ ಜಾಹ್ನವಿ ವೇದಿಕೆ ಮೇಲೆ ನಿಂತು ಮಾತನಾಡೋದ್ಲು, ಅವಳಿಗೆ ಸ್ವಲ್ಪ ದೊಡ್ಡನಾಗಿರ್ಬೋದು. ನಾನು 2 ಅಥವಾ 3ನೇ ಕ್ಲಾಸ್ ಇದ್ದಾಗ ನಮ್ಮ ತಂದೆ ನನಗೆ ಭಾಷಣ ಬರ್ಕೊಟ್ಟು ಅದನ್ನು ಕಂಠಪಾಠ ಮಾಡಿಸಿ
ಹೈಸ್ಕೂಲ್ಗೆ ಕಾಲೇಜಸ್ಗೆ ಕರ್ಕೊಂಡೋಗಿ ಭಾಷಣ ಮಾಡಿಸಿ ಕರ್ಕೊಂಬರೋದು.